ದಯಾನಂದ ಮೂರ್ತಿ ಲೇಖಕರು ಮಾತಾಡ್ತಾ ಇದ್ದೀನಿ ಹಿರಿಯೂರು ಚಾನಲಿಂದ. ಆತ್ಮೀಯರೇ, ಈ ಸುಂದರ ಪರಿಸರದಲ್ಲಿ ಅಂದರೆ ವಿಧಾನಸೌಧ ವಿಕಾಸದ ನಡುವೆ ನನ್ನ ರೂಪಶ್ರೀ ಪ್ರಕಾಶನದ ಮಳಿಗೆ ತೆಗೆದಿದ್ದೀನಿ. ಇದು ಕಾರಣಕ್ಕಂತ ಏನಂತಂದರೆ, ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು, ವಿಧಾನಸಭಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಇವರೆಲ್ಲರೂ ಸೇರಿಕೊಂಡು ಒಂದು ಸುಂದರವಾದ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಆವರಣೆ ಮಾಡಿದ್ದಾರೆ. ಪುಸ್ತಕ ಮಳಿಗೆಗಳನ್ನು ತೆರೆಯುವ ಒಂದು ಅದ್ಭುತವಾದ ಸ್ವಾಗತಾರ್ಹವಾದಂಥ ಕೆಲಸವನ್ನು ಸನ್ಮಾನ್ಯ ಗಣ್ಯರು ಮಾಡಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾದ ಪ್ರವೇಶವನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 28 ಅಂದರೆ ಈ ದಿನ ಮತ್ತು ಮಾರ್ಚ್ 1, 2ನೇ ತಾರೀಕು ಎಲ್ಲ ಬೆಂಗಳೂರಿನ ನಾಗರಿಕರಲ್ಲದೆ ರಾಜ್ಯದ ಮೂಲೆಯಿಂದಂಥ ಎಲ್ಲ ನಾಗರಿಕರು ಬಂದು ವಿಧಾನಸೌಧವನ್ನು ನೋಡ್ಬೋದು ಮತ್ತು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಅತ್ಯಂತ ಮಾದರಿಯಾದ ಕಾರ್ಯಕ್ರಮ ಮಾಡಿದ್ದಾರೆ. ಇದು ನನ್ನಂಥ ಅನೇಕ ಲೇಖಕರಿಗೆ ಒಂದು ಅದ್ಭುತವಾದ ಸ್ಫೂರ್ತಿಯನ್ನು ತುಂಬುತ್ತಾ ಇದೆ. ಅನೇಕ ಕೃತಿಗಳು ಹೋಗ್ತಾ ಇದೆ. ನಾನು ನನ್ನ 3 ಕೃತಿಗಳನ್ನು ಬರೆದಿದ್ದೇನೆ. ಒಂದು ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಅನುಭವದ ಜೇನ ಅನಿ, ಅಮೃತದ ಸಂಜೀವಿನಿ, ಮತ್ತು ಔದಾರ್ಯದ ಜೀವನ, ಮಾಧುರ್ಯದ ಮಧುವನ. ಈ ಕೃತಿಗಳು ಚಂದನ ಟಿವಿಯಲ್ಲಿ ಕಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನಾ ಸೋಮೇಶ್ವರವರು ಕೂಡ ಈ ಮನಸ್ಸುವಾಗಲಿ, ಜೀವನ ಜೇನಾಗಲಿ ಮತ್ತು ಅನುಭವದ ಜೇನ ಅಮೃತದ ಸಂಜೀವಿನಿ ಬಗ್ಗೆ ಹೇಳಿದರು. ಮತ್ತು CR ಚಂದ್ರಶೇಖರ್ ಅವರು ಮುನ್ನುಡಿ ಬೆನ್ನುಡಿಯನ್ನು ಬರ್ಕೊಟ್ಟು ನನಗೆ ಹರಿಸಿದ್ರು. ನನ್ನ ಮತ್ತೊಂದು ಕೃತಿ ಔದಾರ್ಯದ ಜೀವನ, ಮಾಧುರ್ಯದ ಮಧುವನ ಬಗ್ಗೆ ಅನೇಕರ ಮೆಚ್ಚುಗೆ ಮಾತಾಡಿದರು. ಅವರಲ್ಲಿ 2016ರಿಂದ ಸಿದ್ಧಗಂಗಾ ಮಹಾಶರಣರಿಗಿರ್ಬೋದು, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು, ನಾಡಿನ ಅನೇಕ ಗಣ್ಯರು, ಸಾಮಾನ್ಯ ಗೃಹಿಣಿಯರು ಪ್ರತಿಯೊಬ್ಬರು ಮೆಚ್ಚಿದ್ದಾರೆ. ಅಂಥ ಕೃತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡೋ ಅವಕಾಶ ಸಿಕ್ತು. ಇಲ್ಲಿ ಇನ್ನೂ 2 ದಿನ ಸಾರ್ವಜನಿಕರಿಗೆ ಅವಕಾಶ ಇದೆ. ವಿಧಾನಸೌಧದಂಥ ಅತ್ಯಂತ ಸುಂದರ ಪರಿಸರದಲ್ಲಿ, ಶಕ್ತಿ ಕೇಂದ್ರದಲ್ಲಿ ಈ ಒಂದು ಪುಸ್ತಕ ಮೇಳವನ್ನು ಪ್ರಪ್ರಥಮ ಬಾರಿಗೆ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಸ್ವಾಗತಾರ್ಹ ಕ್ರಮ. ನಾನು ನಿನ್ನೆಯ ಸ್ಟೇಜಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇತರ ಎಲ್ಲ ಗಣ್ಯರಿಗೂ ಕೂಡ 162 ಪ್ರಕಾಶಕರ ಪರವಾಗಿ ನಾನು ಎಲ್ಲ ನನ್ನ 3 ಕೃತಿಗಳ 15 ಗಿಫ್ಟ್ ಪ್ಯಾಕ್ಗಳನ್ನ ಮಾಡಿ ಎಲ್ಲರಿಗೂ ಕೊಟ್ಟೆ. ಭಾಳ ಸಂತೋಷಪಟ್ಟಿದ್ದಾರೆ ಮತ್ತು ಭಾಳ ಚೆನ್ನಾಗಿ ಯಶಸ್ವಿ ಆಗ್ತಾ ಇದೆ. ಇವತ್ತಂತೂ ಭಾಳ ಜನ ಸಾಗರವೇ ಹರಿದು ಬರ್ತಾ ಇದೆ. ನಾಳೆ 7 ದಿನ ಗೆಳೆಯರೆ, ನನ್ನ ಸಾಲ್ ನಂಬರ್ 149. ತಾವೆಲ್ಲರೂ ಬಂದು 149ರಲ್ಲಿ ನನ್ನ ಕೃತಿಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿ ಮಾಡಿ ಈ ಸುಂದರ ಪರಿಸರವನ್ನು ನೋಡಿ ಈ ಪುಸ್ತಕ ಮೇಳವನ್ನು ನಾವು ಖಂಡಿತ ಯಶಸ್ವಿಗೊಳಿಸಬೇಕು. ನೋಡಿ, ಆವರಣ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಪರಿಸರ. ಈ ಕಡೆ ವಿಧಾನಸೌಧ, ಈ ಕಡೆ ವಿಕಾಸಸೌಧ ಕೂಡ ಕಾರ್ಯಕ್ರಮಗಳಿದೆ. ವಿಧಾನಸೌಧ ಮುಂದೆ ಅಂತೂ ನಾಳೆ ನಾಡಿದ್ದು ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇದೆ. ಅದನ್ನೆಲ್ಲ ಕೂಡ ನೀವು ನೋಡ್ಬೋದು. ಮತ್ತು ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಗೆಳೆಯರೆ, ನೀವು ದಯವಿಟ್ಟು ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ. ನನ್ನ ಮಳಿಗೆ ಸಂಖ್ಯೆ 149ಕ್ಕೆ ನೀವು ಬರಬೇಕು. ಬಂದು ನನ್ನ ಇಡೀ ಒಂದು ಮಳಿಗೆಗೆ ಕಳೆ ತರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಗೆಳೆಯರೆ. ನೀವೆಲ್ಲರೂ ಕೂಡ ಭಾಗಿಯಾಗ್ತೀರ. ನನ್ನ ಉಳಿದ 2 ದಿನ ಮತ್ತು 3ನೇ ತಾರೀಕು ಕೂಡ ವಿಧಾನಸಭಾ ಅಸೆಂಬ್ಲಿ ಇದೆ. ಅದರಲ್ಲಿ ಆ ದಿನ ಎಲ್ಲ ಶಾಸಕರು ಕೂಡ ಮಳಿಗೆಗಳಿಗೆ ವಿಸಿಟ್ ಮಾಡ್ತಾರೆ. ರಾಜ್ಯಪಾಲರು ಕೂಡ ಪ್ರತಿಯೊಂದು ಮಳಿಗೆಗೆ ಬರೋ ಸಂಭವ ಇದೆ. ಆ ಎಲ್ಲ ಕ್ರಿಯೆಗಳು ಅದ್ಭುತವಾಗಿ ನಡೀತವೆ. ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ, ಇದಕ್ಕೆ ಕಾರಣಕರ್ತರಾದವರಿಗೆ ನಾನು ಎಲ್ಲ ಪ್ರಕಾಶಕರ ಪರವಾಗಿ ಕೃತಜ್ಞತಾಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತೀನಿ. ನಿಮಗೂ ಕೂಡ ತಾವೆಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಸದ್ಯಕ್ಕೆ ನನ್ನ ಮಳಿಗೆಗೆ 149ಕ್ಕೆ ಬಂದು ನನಗೆ ಪ್ರೋತ್ಸಾಹ ನೀಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಗೆಳೆಯರೆ. ನಮಸ್ಕಾರಗಳು.